ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿ. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದ ವಿವಿಧ ವಾರ್ಡುಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಅಂಗವಿಕಲರಿಗೆ ಆದಾಯ ಮಿತಿ ರದ್ದುಗೊಳಿಸಲು ಆಗ್ರಹಿಸಿ ಅಂಗವಿಕಲರಿಂದ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಡೆಯುತ್ತಿರುವ ಸೋನಂ ವಾಗ್ಮಂಚು ಹೋರಾಟ ಬೆಂಬಲಿಸಿ ಸಿಪಿಐಎಂ ಪ್ರತಿಭಟನೆ. ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಸೋನಂ ವಾಗ್ಮಂಚು ಹೋರಾಟ ಬೆಂಬಲಿಸಿ ಎಐಡಿಎಸ್ಒ ಪ್ರತಿಭಟನೆ. ಹೋರಾಟಗಾರ ಸೋನಂ ವಾಗ್ಮಂಚು ಹೋರಾಟ ಮೊಟಕುಗೊಳಿಸಲು ಸರ್ಕಾರ ಕ್ರಮ ವಿರೋಧಿಸಿ ವಿದ್ಯಾರ್ಥಿ ಯುವಜನರ ವೇದಿಕೆ ಪ್ರತಿಭಟನೆ. ತಿಳಿಗೋಡ ಗ್ರಾಮದಲ್ಲಿ ಯುವಕನ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಪೋದ್ಗಲ್ ಸ್ಲಂ ನಿವಾಸಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಮತ್ತು ಹಳೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆಯಲ್ಲಿ 4 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳ ದಾಳಿ, ಗಂಭೀರ ಗಾಯ. ಸ್ವಾತಂತ್ರ್ಯ ನಂತರ ನಗರದ ಅನೇಕ ವಿಸ್ತೀರ್ಣ ಬಡಾವಣೆಗಳು, ಸ್ಲಂಗಳು ಸೇರಿದಂತೆ ಬಡಾವಣೆಗಳಿಗೆ ಮೂಲ ಸೌಕರ್ಯಗಳಾದ ರಸ್ತೆ, ಚರಂಡಿ, ನೀರು ಒದಗಿಸುವ ಕೆಲಸ ಮಾಡಲಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ವಿವಿಧ ವಾರ್ಡುಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ವಾರ್ಡ್ ನಂಬರ್ 17ರಲ್ಲಿ KKRDB 1 ಕೋಟಿ ರೂಪಾಯಿ ಅನುದಾನದಲ್ಲಿ ಲಕ್ಷ್ಮೀನಾರಾಯಣ ಇವರ ಮನೆ ಮುಂದುಗಡೆ ಇರುವ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಮಳೆ ಪ್ರಾರಂಭವಾಗಿದ್ದರಿಂದ ನಂತರ ಕಾಮಗಾರಿ ನಿರ್ವಹಿಸಬೇಕು. ಗುಣಮಟ್ಟವಾಗಿ ಕಾಮಗಾರಿ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು.
2024ನೇ ಸಾಲಿನ KKDB ಯೋಜನೆ ಅಡಿಯಲ್ಲಿ ಇವತ್ತು ವಾರ್ಡ್ ನಂಬರ್ 17 ನಮ್ಮ ಲಕ್ಷ್ಮೀನಾರಾಯಣ ಅವರ ಮನೆ ಮುಂದೆ 50 ಲಕ್ಷ ರೂಪಾಯಿ ಅನುದಾನ, ಇವತ್ತು 1 ಕೋಟಿ ರೂಪಾಯಿ ಅನುದಾನ ಇವತ್ತು ಕಾಮಗಾರಿ ಭೂಮಿ ಪೂಜೆ ಮಾಡಿದ್ದೇವೆ. ಬಹುಶಃ ನನಗನ್ಸುತ್ತೆ ಇನ್ನೊಂದು 15 ದಿನ ತಿಂಗಳಾದ್ಮೇಲೆ ಕಾಮಗಾರಿ ಶುರು ಮಾಡೋದು ಚಲೋ. ಯಾಕಂದ್ರೆ ಮಳೆಗಾಲದಲ್ಲಿ ಮತ್ತೆ ಸುಮ್ಮನೆ ಕಾಮಗಾರಿ ಸರಿ ಆಗಂಗಿಲ್ಲ. ಇರೋದೇ ಈಗ 3 ತಿಂಗಳ, 15 ತಿಂಗಳು ಬಿಡ್ರಿ, ತಿಂಗಳಾದ್ಮೇಲೆ ಕಾಮಗಾರಿ ಪ್ರಾರಂಭ ಮಾಡೋದು. ಗುಣಮಟ್ಟದ ಕಾಮಗಾರಿ ಆಗಬೇಕು. ಬಹುಶಃ ಇದಿಷ್ಟಾದ್ರೆ ಅಂದರೆ ಈ 17-18ನೇ ವಾರ್ಡು ಟೋಟಲ್ ಎಲ್ಲ ರಸ್ತೆಗಳು ಮುಗ್ದಂಗೆ. 18 ಮುಗಿದವ, 17 ಮುಗ್ದಂಗೆ. ಈ 3 ರೋಡು ಮಾಡಿದ್ರೆ 17-18ನೇ ವಾರ್ಡ್ನಲ್ಲಿ ಸಂಪೂರ್ಣ ರಸ್ತೆ. ಬಹುಶಃ ಸ್ವತಂತ್ರ ನಂತರ ಇಲ್ಲಿ ರೋಡೇ ಹಾಕೋರಿರ್ಲಿಲ್ಲ. ನಾವು ಶಾಸಕನಾದ ಮೇಲೆ ಎಕ್ಸ್ಟೆನ್ಷನ್ ಏರಿಯಾ ಇಲ್ಲೊಂದೇ ಅಲ್ಲ, ಜವಾಹರ್ ನಗರ ಆಗಿರ್ಬೋದು, ವಾಸವಿ ನಗರ, ನಮ್ಮ ಬಸವೇಶ್ವರ ಲೇಔಟ್, ಲೇಔಟ್, ನವೋದಯ ಎಲ್ಲ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಬಹುಶಃ 90% ಕಾಮಗಾರಿ ಮುಗಿಸಿದೆ. ಇದ್ರ ಜೊತೆಗೆ UD ಕಾರ್ಯಕ್ರಮ, ವಾಟರ್ ಸಪ್ಲೈ ಮತ್ತು ಸ್ಲಮ್ನಲ್ಲೂ ಅತಿ ಹೆಚ್ಚು ಕೆಲಸ ಮಾಡಿದೆವು. ಬಹುಶಃ 100 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸ್ಲಮ್ನಲ್ಲೂ ಕೆಲಸ ಮಾಡಿದೆವು. ಹಾಗಾಗಿ ಒಟ್ಟಾರೆಯಾಗಿ ರಸ್ತೆಗೆ, ಡ್ರೈನ್ಗೆ, ವಾಟರ್ ಸಪ್ಲೈಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ಏನೋ ತಿರುಗಾಡುವಂಥ ರಸ್ತೆಗಳು ಮಾಡುವಲ್ಲಿ ನಾವು ಸ್ವಲ್ಪ ಮಟ್ಟಿಗೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಪಾಲಿಕೆ ಮಾಜಿ ಸದಸ್ಯ ಇ ಶಶಿರಾಜ್, ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್, ಎನ್ ಮೈಲಾಪುರ ಮೂರ್ತಿ, ಜಯವಂತರಾವ್ ಪತಂಗೆ, ಎನ್ ಶ್ರೀನಿವಾಸ್ ರೆಡ್ಡಿ, ತಿಮ್ಮಪ್ಪ ನಾಡಗೌಡ ಸೇರಿದಂತೆ ಬಡಾವಣೆಯ ಹಿರಿಯರು ಇದ್ದರು. ನಗರದ ವಾರ್ಡ್ ನಂಬರ್ 1ರಲ್ಲಿ ಜ್ಯೋತಿ ನಗರದ ಬಡಾವಣೆಯಲ್ಲಿ 66 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ನಗರದ ಬಹುತೇಕ ಬಡಾವಣೆಗಳ ರಸ್ತೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಗುಣಮಟ್ಟದಲ್ಲಿ ಕಾಮಗಾರಿ ನಿರ್ವಹಿಸುವಂತೆ ತಿಳಿಸಿದರು. ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಸಮಸ್ಯೆ ಮಧ್ಯೆ ಅನೇಕ ಅಭಿವೃದ್ಧಿ ಕಾಮಗಾರಿ ಒತ್ತು ನೀಡಲಾಗಿದೆ ಎಂದರು. ಬಸವೇಶ್ವರಿ ಶಾಲೆ ಸುತ್ತಮುತ್ತಲಿನ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು 66 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ದೆವು. KKDB ಅನುದಾನ ಟೈಮ್ ಲಿಮಿಟ್ ಇರ್ತದೆ. ಹಾಗಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಸ್ವಲ್ಪ ಮಳೆಗಾಲ ನಿಂತ ಮೇಲೆ BT ಹಾಕ್ರಿ, ಇಲ್ಲಾಂದ್ರೆ ಮತ್ತೆ BT ಹಾಕಿ ಮೆಟ್ಲಿಂಗ್ ಎಲ್ಲ ಮಾಡ್ರಿ, ಮೆಟ್ಮಿಕ್ಸು ಮೆಟ್ಲಿಂಗ್ ಎಲ್ಲ ಮಾಡಿರಿ. ಮಳೆಗಾಲ ಮುಗಿದ್ಮೇಲೆ BT ಹಾಕುವಂಥ ಕಾರ್ಯಕ್ರಮ ಆಗಬೇಕು. ಈ ಸಂಕಷ್ಟದ ಸಮಯದಲ್ಲಿನೂ ಪ್ರತಿಯೊಂದು ವಾರ್ಡಿಗೆ ಬಹುಶಃ 50 ಲಕ್ಷ 60 ಲಕ್ಷ ಅನುದಾನ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ಗ್ಯಾರಂಟಿ ಸರ್ಕಾರ. ಹಾಗಾಗಿ ಹಣಕಾಸಿನ ವ್ಯವಸ್ಥೆ ಭಾಳ ದುರ್ಬಲವಾಗಿದೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕನ್ನುವ ಧ್ಯೇಯದಿಂದ ಇವತ್ತು ವಾರ್ಡ್ ನಂಬರ್ 1ರಲ್ಲಿ, ವಾರ್ಡ್ ನಂಬರ್ 17ರಲ್ಲಿ, 18ರಲ್ಲಿ, ಮುಂದಿನ ದಿನ 13ರಲ್ಲಿನೂ ಇದೇ ಕಾರ್ಯಕ್ರಮ. ಎಲ್ಲ ವಾರ್ಡ್ಗಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಬರ್ತದ. ಯಾಕ ಸರ್ಕಾರ ಗ್ಯಾರಂಟಿ ಸರ್ಕಾರ ಎಷ್ಟು ಹುಡುಗರದಾರ?
ಈಗ ನಿಮಗೆ ಗೌರ್ಮೆಂಟ್ ಬಿಲ್ಡಿಂಗ್ ಸಿಗ್ಲಿಲ್ಲಮ್ಮ. ಎಷ್ಟು ಬರ್ತದೆ? ಬಾಡಿಗೆ ಬೇರೆ ಕೊಡ್ತಾರೆ. ಅವಾಗ ನಾವು ಅಪ್ಪ ಆಸೆ ಕಲಿಸಿ ಅದೊಂದು 7 ಲಕ್ಷ ಹೌದಿಲ್ಲ. ಈಗ ಅವತ್ತು ಇನ್ನೂ ಅಲೋಕೇಶನ್ ಆಗಿರಲಿಲ್ಲ, ಇವಾಗ ಆಗ್ತಾ ಇದೆ. ಅದೊಂದು ರಿಮೈಂಡ್ ಮಾಡ್ರಿ. ಆ ರಿಮೈಂಡ್ ಹೋಮಿಂದ ಒಂದು ಫೈಲ್ ನಿಮ್ಮ ಹತ್ರ ಇದೆ ನೋಡಿ, ಕಾಂಪೌಂಡ್. ಈ ರಾಯಚೂರು ರಿಮೈಂಡ್ ಹೋಮ್ ಇಲ್ಲಿ ವಾರ್ಡ್ ನಂಬರ್ 1 ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬರ್ತದೆ. ಅದೊಂದು ನಿಮ್ಮ ಹತ್ರ ಇದೆ. ನಿರ್ಮಿತ ಕೇಂದ್ರದವ್ರಿಗೆ ಹೇಳಿದ್ರೆ ಇದು ಬರ್ತದಲ್ಲ ಏನಂತ ದೇವಿ ಮಹಿಳಾ ಮಂಡಳ. ಓಕೆ, ನೋ ಪ್ರಾಬ್ಲಮ್. ಇದಕ್ಕೆ ಅವ್ರು ಸೆಕ್ರೆಟರಿವರೆಗೆ ಮಾತಾಡ್ರಿ ಮೇಡಮ್. ಮತ್ತೆ ಆಮೇಲೆ ಗ್ರ್ಯಾಂಟ್ ಮುಗಿದಿದೆ ಅಂತ ಹೇಳ್ತಾರೆ, ಇವತ್ತೇ ಮಾತಾಡ್ತಾರೆ. ನಂಬರ್ ತಗೊಂಡು ಯಾರು PWD ಕೊಟ್ಟು ಯಾರಿಗೆ ಕೊಟ್ಟು ನೋಡಿ ಅವರಿಗೆ ನಂಬರ್. ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡ ಸನಿ ಮಹಾರಾಜ್, RDA ಮಾಜಿ ಅಧ್ಯಕ್ಷ ಕಡಗೋಳ ಆಂಜನೇಯ, ರವೀಂದ್ರ ಜಾಲ್ದಾರ್, ತಿಮ್ಮಪ್ಪ ನಾಡಗೌಡ, ವೈಗೋಪಾಲ್ ರೆಡ್ಡಿ, ಭೀಮಣ್ಣ ಮಂಚ, ಶ್ರೀನಿವಾಸ್ ರೆಡ್ಡಿ, ರಾಮು ನಾಯಕ್, ಅಶ್ವಿನಿ ಗೌಡ, ವಿಜಯಲಕ್ಷ್ಮಿ ಸೇರಿದಂತೆ ಬಡಾವಣೆಯ ಹಿರಿಯರು ಜನರು ಭಾಗವಹಿಸಿದ್ದರು. ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿ ಅಂಗವಿಕಲರು, ವೃದ್ಧರು ಹಾಗೂ ವಿಧವೆಯರಿಗೆ ನೀಡಲಾಗುವ ಮಾಸಾಶನಕ್ಕೆ ನಿಗದಿಪಡಿಸಿರುವ ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿಯನ್ನು ರದ್ದುಪಡಿಸಿ ತಡೆ ಹಿಡಿಯಲಾದ ಎಲ್ಲ ಮಾಸಾಸನಗಳನ್ನು ತಕ್ಷಣವೇ ಪುನರಾರಂಭಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಎದುರು ಪ್ರತಿಭಟನೆ ನಡೆಸಲಾಯಿತು. ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿ ಅವೈಜ್ಞಾನಿಕ ಹಾಗೂ ಅಸಂಗತವಾಗಿದ್ದು, ಇದನ್ನು ನೆಪವಾಗಿಸಿಕೊಂಡು ರಾಜ್ಯದಾದ್ಯಂತ ಲಕ್ಷಾಂತರ ಅಂಗವಿಕಲರ ಮಾಸಾಶನವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಇದೇ ರೀತಿ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನವನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿತಗೊಳಿಸಿರುವುದರಿಂದ ಸಮಾಜದ ಅತ್ಯಂತ ದುರ್ಬಲ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೂರಿದರು. ತಿಂಗಳಿಗೆ ಕೇವಲ 2,700 ರೂಪಾಯಿ ಆದಾಯವನ್ನು ಕುಟುಂಬದ ವಾರ್ಷಿಕ ಆದಾಯದ ಮಾನದಂಡವಾಗಿ ಪರಿಗಣಿಸಿರುವುದು ವಾಸ್ತವಕ್ಕೆ ದೂರವಾಗಿದ್ದು, ಈಗಾಗಲೇ BPL ಕುಟುಂಬಗಳಿಗೆ 1.20 ಲಕ್ಷ ರೂಪಾಯಿ ಆದಾಯ ಮಿತಿ ಅನ್ವಯವಾಗಿರುವಾಗ ಮಾಸಾಸನಕ್ಕೆ ಮಾತ್ರ 32,000 ರೂಪಾಯಿ ಮಿತಿ ವಿಧಿಸಿರುವುದು ತಾರತಮ್ಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಹೆಚ್ಚಿನ ಆದಾಯ ಮಿತಿಯನ್ನು ನಿಗದಿಪಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಕರ್ನಾಟಕ ಸರ್ಕಾರವು ಮಾನವೀಯ ದೃಷ್ಟಿಕೋನದಿಂದ ಆದಾಯ ಮಿತಿಯನ್ನು ಪರಿಷ್ಕರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ 32,000 ರೂಪಾಯಿ ವಾರ್ಷಿಕ ಆದಾಯ ಮಿತಿಯನ್ನು ರದ್ದುಗೊಳಿಸುವುದು, BPL ಮಾನದಂಡವಾದ 1.20 ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ಅಂಗವಿಕಲರು, ವೃದ್ಧರು ಹಾಗೂ ವಿಧವೆಯರ ಮಾಸಾಸನಕ್ಕೂ ಅನ್ವಯಿಸುವುದು, ತಡೆ ಹಿಡಿಯಲಾದ ಎಲ್ಲ ಮಾಸಾಸನಗಳನ್ನು ಕೂಡಲೇ ಪುನರಾರಂಭಿಸುವುದು ಹಾಗೂ 40% ರಿಂದ 74% ಅಂಗವೈಕಲ್ಯ ಹೊಂದಿದವರಿಗೆ ಮಾಸಿಕ 3,000 ರೂಪಾಯಿ ಮತ್ತು 75% ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿದವರಿಗೆ ಮಾಸಿಕ 5,000 ರೂಪಾಯಿ ಜೀವನ ಭತ್ಯೆ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಶೋಷಿತ ಹಾಗೂ ಅಸಹಾಯಕ ಸಮುದಾಯಗಳ ಬದುಕನ್ನು ಗಮನದಲ್ಲಿ ಇಟ್ಟುಕೊಂಡು ಮಾನವೀಯ ನೆಲೆಯಲ್ಲಿ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು.
ಬಹಳ ಅಂಗವಿಕಲರಿಗೆ ಅನ್ಯಾಯವಾಗುತ್ತದೆ. ರಾಜ್ಯ ಸರ್ಕಾರ ಮಾಡುತ್ತಿರತಕ್ಕಂಥ ಪ್ರಸ್ತುತ ನಮ್ಮ ಪ್ರಮುಖ ಒತ್ತಾಯಗಳು ಪ್ರಸ್ತುತ ಜಾರಿಗೆ 32,000 ರೂಪಾಯಿ ಅವೈಜ್ಞಾನಿಕ ಆದಾಯ ಮಾನದಂಡ ಕೂಡಲೇ ರದ್ದಾಗಬೇಕು. ಕನಿಷ್ಠ BPL ರೇಷನ್ ಕಾರ್ಡ್ ಅನ್ವಯ 1 ಲಕ್ಷ ರೂಪಾಯಿ 1,20,000 ರೂಪಾಯಿಗಳು ವಾರ್ಷಿಕ ಆದಾಯ ಮಿತಿ ಅಂಗವಿಕಲರ ವೃದ್ಧವೇತನ ಹಾಗೂ ವಿಧವೆ ಮಾಸಾಸನ ಅನ್ವಯಿಸಬೇಕು. ಆದಾಯದ ನೆಪವೊಡ್ಡಿ ಹಾಗೂ ವಿವಿಧ ತಾಂತ್ರಿಕ ಕಾರಣಗಳಿಂದ ತಡೆ ಹಿಡಿಯಲಾಗಿರುವ ಕಡಿತಗೊಳಿಸಲಾಗಿರುವ ಎಲ್ಲ ಅಂಗವಿಕಲರ ಮಾಸಾಸನ ವೃದ್ಧಾಪ್ಯವೇತನ ಹಾಗೂ ವಿಧವೆ ವೇತನ ತಕ್ಷಣ ಪುನರಾರಂಭಿಸಬೇಕು. ಶೇಕಡ 40ರಿಂದ 76 ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನಪ್ಪ ಗೂಳಪ್ಪನವರ್, ಪ್ರಮುಖರಾದ ದಿಲ್ರಾಜ್, ಸರ್ವಮಂಗಳ, ಈರೇಶ್, ವಿರೂಪಾಕ್ಷಮ್ಮ, ಗೋವಿಂದ, ಆನಂದ, ವೀರೇಶ, ಸುದರ್ಶನ, ಮಹಾದೇವ, ಯಲ್ಲಪ್ಪ ಸೇರಿದಂತೆ ಅನೇಕರಿದ್ದರು. ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ನೀಟ್ ಪರೀಕ್ಷೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಸಿಪಿಐಎಂ ಜಿಲ್ಲಾ ಸಮಿತಿ ವತಿಯಿಂದ ಸೋಮವಾರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಬಳಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವೇಳೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಗಳನ್ನು ದಹಿಸಿ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪರೀಕ್ಷೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಲಾಯಿತು. ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಪ್ರತಿಭಟನೆಗಳಿಗೆ ಗೌರವ ನೀಡುವುದು ಸರ್ಕಾರದ ಕರ್ತವ್ಯವಾಗಿದ್ದು, ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಎಚ್ ಪದ್ಮಾ, ಡಿಎಸ್ ಶರಣಬಸವ, ಕರಿಯಪ್ಪ ಅಚೋಳಿ, ವರಲಕ್ಷ್ಮಿ, ಗೋಕ್ರಮ್ಮ, ಜಿಲ್ಲಾ ನಿಪಾಶ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿ.
ದಿನಾಂಕ 17/7/2026 ಗಂಜ್ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ವಾಸವಿ ಧ್ವಜ ಲೋಕಾರ್ಪಣೆ, ಆಶೀರ್ವಚನ, ಪುನಃ ಪ್ರವೇಶ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 18/7/2026 ಶನಿವಾರ ನಗರೇಶ್ವರ ದೇವಸ್ಥಾನದಲ್ಲಿ ಗೋಪೂಜೆ, ಅಭಿಷೇಕ, ಗಣಪತಿ ಹೋಮ, ಆವಂತಿ ಹೋಮ, ಮಹಿಳೆಯರಿಂದ ಕುಂಕುಮಾರ್ಚನೆ, ಪ್ರವಚನ, ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರಿಂದ. ದಿನಾಂಕ 19/7/2026 ರವಿವಾರ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀಗಳಿಂದ ಪ್ರವಚನ ಮತ್ತು ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿ ಅವರಿಗೆ ಪುಷ್ಪಾಭಿಷೇಕ ನಡೆಯಲಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್.ಪಿ. ರವಿಶಂಕರ್, ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್ ಮತ್ತು ಆರ್ಯವೈಶ್ಯ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 916400 0600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041019663 97421 60081. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಶಿಕ್ಷಣ ತಜ್ಞ ಹಾಗೂ ಪರಿಸರ ಹೋರಾಟಗಾರ ಸೋನಂ ವಾಗ್ಮಂಚು ಅವರನ್ನು ಬಲವಂತವಾಗಿ ವಶಕ್ಕೆ ಪಡೆದಿರುವ ಸರ್ಕಾರ ಹಾಗೂ ಪೊಲೀಸರ ಕ್ರಮವನ್ನು ಖಂಡಿಸಿ ಕೂಡಲೇ ಪ್ರಜಾಸತ್ತಾತ್ಮಕ ಸಂವಾದ ಆರಂಭಿಸಬೇಕು ಹಾಗೂ ಸಂಸತ್ ಚಲೋ ಹೋರಾಟಕ್ಕೆ ಬೆಂಬಲ ಸೂಚಿಸಿ AIDSO ನೇತೃತ್ವದಲ್ಲಿ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರದ ಖ್ಯಾತ ವೈದ್ಯ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಬೆಟ್ಟದೂರು ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ನಡೆಯುತ್ತಿರುವ ಸೋನಂ ವಾಗ್ಮಿಂಚು ಹೋರಾಟವನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೆಯುತ್ತಿರುವುದು ಕಳವಳಕಾರಿ. ಕೇಂದ್ರ ಶಿಕ್ಷಣ ಮಂತ್ರಾಲಯ ಜವಾಬ್ದಾರಿ ಮರೆತು ಪರಿಣಾಮವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 21 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜವಾಬ್ದಾರಿ ಮರೆತು ನಡೆದುಕೊಳ್ಳುತ್ತಿರುವುದು ಕಳವಳಕಾರಿ ಎಂದರು. AIDSO ಜಿಲ್ಲಾಧ್ಯಕ್ಷ ಅಯ್ಯಾಳಪ್ಪ, ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿದ ಪ್ರಮುಖ ಪರೀಕ್ಷೆಗಳಲ್ಲಿ ನಡೆದಿರುವ ಸರಣಿ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪರೀಕ್ಷೆ ರದ್ದಾದ ಬಳಿಕ ಅಲ್ಪಾವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ನಡೆಯುತ್ತಿರುವ ಹೋರಾಟದ ಭಾಗವಾಗಿ ಸೋನಂ ವಾಗ್ಮಂಚು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದ್ದು, ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದೆ, ತೂಕವು ಗಣನೀಯವಾಗಿ ಇಳಿದಿದೆ. ಆದರೂ ಕೇಂದ್ರ ಸರ್ಕಾರ ಅಥವಾ ಶಿಕ್ಷಣ ಸಚಿವರು ಅವರೊಂದಿಗೆ ಯಾವುದೇ ಪ್ರಜಾಸತ್ತಾತ್ಮಕ ಸಂವಾದ ನಡೆಸದಿರುವುದು ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ಯಾವುದೇ ಸಂವಾದ ನಡೆಸದೆ ಉಪವಾಸ ನಿರತ ಸೋನಂ ವಾಗ್ಮಂಚು ಅವರನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿರುವ ಕ್ರಮವು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದ್ದು, ಇದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಅಹವಾಲುಗಳನ್ನು ಆಲಿಸಿ ಪರಿಹರಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಜನರು ಸರ್ಕಾರದಿಂದ ಉತ್ತರದಾಯಿತ್ವವನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ದಮನಕಾರಿ ಕ್ರಮಗಳನ್ನು ಅನುಸರಿಸುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ದ್ರೋಹವಾಗಿದೆ ಎಂದು ಆರೋಪಿಸಿದರು. ಪ್ರಮುಖ ಬೇಡಿಕೆಗಳನ್ನು ಸೋನಂ ವಾಗ್ಮಂಚು ಹಾಗೂ ಇತರೆ ಉಪವಾಸ ನಿರತ ಹೋರಾಟಗಾರರೊಂದಿಗೆ ಕೇಂದ್ರ ಸರ್ಕಾರ ತಕ್ಷಣ ಪ್ರಜಾಸತ್ತಾತ್ಮಕ ಮಾತುಕತೆ ನಡೆಸಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಸಂಪೂರ್ಣವಾಗಿ ವಿಫಲವಾಗಿರುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಭಗತ್ ಸಿಂಗ್ ನೇತಾಜಿ ದೇಶದಲ್ಲಿ ಹೋರಾಟ ಹತ್ತಿಕ್ಕಲು ಸಾಧ್ಯವಿಲ್ಲ. ಇನ್ಕಲಾಬ್ ಜಿಂದಾಬಾದ್. NTA ರದ್ದಾಗಲಿ. ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಇನ್ಕಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ನೇತಾಜಿ ದೇಶದಲ್ಲಿ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಹೋರಾಟ ನಿರತ ಸೋನಂ ವಾಗ್ಮಂಚು ನಾವಿದ್ದೇವೆ. ಹಾಕಬೇಕು ಅಂದ್ರೆ ಇವತ್ತು ಅನ್ಯಾಯ ಬೇರೆ ಯಾರಿಗೂ ನಡೀತಾ ಇದೆ, ನನಗೆ ಸಂಬಂಧ ಇಲ್ಲ ಅನ್ಕೊಂಡು ನಾನು ಮನೆ ಕೂತಾಗ ಆ ಅನ್ಯಾಯ ಬೇರೆ ರೂಪದಲ್ಲಿ ಯಾವುದೇ ರೂಪದಲ್ಲಿ ನನ್ನ ಮನೆ ಕೂಡ ಕದ ತಟ್ಟಬಹುದು. ಆವಾಗ ನಾನು ಯಾರಿಗೆ ಹೇಳಬೇಕು? ಮೊಟ್ಟ ಮೊದಲನೇದಾಗಿ
ಆಮೇಲೆ ಈ ಎಲ್ಲ ಮಕ್ಕಳು ನನ್ನ ಮಕ್ಕಳಲ್ಲ. ಈ 22 ಲಕ್ಷ ಜನ ನೀಟ್ ಬರೆಯೋರಾಗ್ಲಿ, ಬೇರೆ ಬೇರೆ ಪರೀಕ್ಷೆ ಬರೆಯತಕ್ಕಂಥ ಮಕ್ಕಳಾಗ್ಲಿ, ಅವರು ನನ್ನ ಮಕ್ಕಳಿದ್ದಂಗೆ. ಸೊ ಹಾಗಾಗಿ ಈ ಪ್ರತಿಭಟನೆಯ ಭಾಗವಾಗಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಮೊದಲ ಉತ್ತರ ನಾನು ಅವ್ರಿಗೆ ಕೊಡೋದು. ಎರಡನೇದು, ಸೋನಮ್ ವಾಂಗ್ಚುಕ್ ಅಂತ ಮನುಷ್ಯನೇ ನೀವು ಚೈನೀಸ್ ಏಜೆಂಟ್ ಆಗಲಿ, ಪಾಕಿಸ್ತಾನಿ ಏಜೆಂಟ್ ಆಗಲಿ, ಅಥವಾ ಇನ್ನೇನೋ ದೇಶದ್ರೋಹಿ ಅನ್ನೋದಾದರೆ 5 ತಿಂಗಳು ಅವ್ರನ್ನ ಜೈಲಾಗಿ ಇಟ್ಟಿದ್ರಲ್ಲ, ಯಾಕೆ ಬಿಟ್ರಿ? ನಿಮ್ಮ ರಾ ಇದೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇದೆ, IB ಇದೆ, CBI ಇದೆ. ವೈ ಡಿಂಟ್ ಯು ಪ್ರೂವ್ ಎನಿಥಿಂಗ್? ಅವ್ರನ್ನ ದೇಶದ್ರೋಹಿ ಬರೀ ನಿಮ್ಮ ಈ ಎಲ್ಲ ಸರ್ಕಾರಿ ಏಜೆನ್ಸಿಗಳನ್ನ ಬಿಟ್ಟು ರೀಲ್ ಮಾಡೋನೇ ಕನ್ಫರ್ಮ್ ಮಾಡ್ತಾನೆ ಅವ್ರ ದೇಶದ್ರೋಹಿ ಅನ್ನೋದು ಎರಡನೇ ಪ್ರಶ್ನೆ. ಮತ್ತು ಇನ್ನು ಮೂರನೇ ಪ್ರಶ್ನೆ ನಾನು ಅವ್ರಿಗೆ ಕೇಳಬೇಕಾಗಿರೋದು, ಇವತ್ತು ಒಂದು ನಿರ್ಣಾಯಕ ಹಂತದಲ್ಲಿದೆ. ಯಾವಾಗ ಮಕ್ಕಳಿಗೆ ಕೇಳ್ರಿ, ಯಾವಾಗ ವಿದ್ಯಾರ್ಥಿಗಳು ಬೀದಿಗಿಳಿದರೋ ಸರ್ಕಾರಗಳು ಬದಲಾಗಿವೆ. ಆನಂತರ ಸಾಕಷ್ಟು ದೇಶದಲ್ಲಿ ಬದಲಾವಣೆಗಳನ್ನು ವಿದ್ಯಾರ್ಥಿ ಚಳವಳಿಗಳೇ ಮುಂದೆ ತಂದಿರೋದು. ಇನ್ಫ್ಯಾಕ್ಟ್ ನನ್ನ ಹೆಸರು ಜಯಪ್ರಕಾಶ್ ಅಂತ ಇಡಕ್ಕೆ ಸಹಿತ 75ರಲ್ಲಿ 76ರಲ್ಲಿ ನಡೆದಂಥ JP ಮೂವ್ಮೆಂಟ್ ಆ ವಿದ್ಯಾರ್ಥಿ ಸಮಯದಲ್ಲಿ, ಆ ವಿದ್ಯಾರ್ಥಿ ಚಳವಳಿ ಸಮಯದಲ್ಲಿ ಹುಟ್ಟಿದಕ್ಕಾಗಿ ನನಗೆ ಜಯಪ್ರಕಾಶ್ ಅಂತ ಹೆಸರಿಟ್ಟರು. ಜಯಪ್ರಕಾಶ್ ನಾರಾಯಣ ಅವ್ರ ಹೆಸರನ್ನೇ ನನಗೆ ಇಟ್ಟಿರೋದು. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಿಂದ ದಯವಿಟ್ಟು ಸರ್ಕಾರಕ್ಕೂ ಹೇಳ್ತೇನೆ, ಈ ಮೂಲಕ ನಿಮಗೂ ಹೇಳ್ತೀನಿ, ಕಡೆಗಣಿಸೋದು ಖಂಡಿತ ಬೇಡ. ಈ ಬದಲಾವಣೆಯ ಸಮಯದಲ್ಲಿ ನಾನು ಸತ್ಯದ ಪರವಾಗಿದ್ದೇನಾ ಅಥವಾ ನಾನು ಹಂಚ್ಕೊಂಡು ಮನೆಯಾಗ ಕೂತೀನ ಅನ್ನೋದೊಂದೇ ನಿರ್ಧಾರ ಆಗ್ತದೆ. ಇದು ಗೆಲುವು ಆಗ್ತದೋ ಬಿಡ್ತದೋ, ಸೋಲ್ತೀವೋ ಬಿಡ್ತೀವೋ, ಅದು ಎರಡನೇ ಪ್ರಶ್ನೆ. ಅಟ್ಲೀಸ್ಟ್ ನಾನು ಈ ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಿದ್ದೆ ಅಂತಕ್ಕಂಥ ಒಂದು ಸಮಾಧಾನ ನನ್ನ ಆತ್ಮಕ್ಕಿರಲಿ. ಈ ಚಳುವಳಿಗೆ ನಾನು ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಡೆಲ್ಲಿ ಸಹಿತ ಹೋಗ್ಬೇಕಂತ ನಾನಾಗಿದ್ದೆ. ಆದರೆ ಕೆಲಸದ ಒತ್ತಡ, ಸಾಕಷ್ಟು ಸಮಯದ ಅಭಾವ ಇದ್ದಿದ್ದರಿಂದ ನನಗೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದ AIDS ಅವರಿಗೂ ನಾನು ನಿಜವಾಗಿ ತುಂಬ ಹೃದಯದ ಅಭಿನಂದನೆ ಪ್ರತಿಭಟನೆಯಲ್ಲಿ ಶ್ರೀಕಾಂತ್, ಶಿವಕುಮಾರ್, ಕಿರಣ್ ಸೇರಿದಂತೆ AIDSO ಪದಾಧಿಕಾರಿಗಳು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಹೊಸದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಶಿಕ್ಷಣ ತಜ್ಞ ಸೋನಮ್ ವಾಂಗ್ಚುಕ್ ಅವರನ್ನು ದೆಹಲಿ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದಿರುವುದನ್ನು ಖಂಡಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ವಿದ್ಯಾರ್ಥಿ ಯುವಜನ ವೇದಿಕೆ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸೋನಮ್ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿಗಳು 21 ದಿನಗಳಿಂದ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳು ಮತ್ತು ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯಗಳ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಇಂತಹ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕುವ ಉದ್ದೇಶದಿಂದ ಸೋನಮ್ ವಾಂಗ್ಚುಕ್ ಅವರನ್ನು ವಶಕ್ಕೆ ಪಡೆದಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಎಂದು ಆರೋಪಿಸಲಾಯಿತು. ಪ್ರತಿಭಟನಾಕಾರರ ಬೇಡಿಕೆಗಳು ಕೇವಲ ವೈಯಕ್ತಿಕ ಅಥವಾ ರಾಜಕೀಯ ಸ್ವರೂಪದ್ದಲ್ಲ. ದೇಶದ ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯ ಪಾರದರ್ಶಕತೆ, ಸಮಾನ ಅವಕಾಶ, ಸಾಂಸ್ಥಿಕ ಹೊಣೆಗಾರಿಕೆ ಹಾಗೂ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ನ್ಯಾಯಯುತ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು. ಸೋನಮ್ ವಾಂಗ್ಚುಕ್ ಹಾಗೂ ಇತರ ಉಪವಾಸ ನಿರತ ಪ್ರತಿಭಟನಾಕಾರರ ಆರೋಗ್ಯದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅವರಿಗೆ ನಿರಂತರ ಹಾಗೂ ಸ್ವಾತಂತ್ರ್ಯ ವೈದ್ಯಕೀಯ ಆರೈಕೆ ಒದಗಿಸಿ ಅವರ ಜೀವ ರಕ್ಷಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಹಾಗೂ ಆಡಳಿತಾತ್ಮಕ ವೈಫಲ್ಯಗಳ ಕುರಿತು ಸ್ವತಂತ್ರ ಮತ್ತು ಕಾಲಮಿತಿಯ ನ್ಯಾಯಾಂಗ ತನಿಖೆ ನಡೆಸಬೇಕು. ತನಿಖೆ ಆಧರಿಸಿ ತಪ್ಪಿತಸ್ಥ ವ್ಯಕ್ತಿಗಳ, ಸಂಸ್ಥೆಗಳು ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪರೀಕ್ಷಾ ಅಕ್ರಮಗಳ ಪರಿಣಾಮವಾಗಿ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ನ್ಯಾಯಯುತ ಪರಿಹಾರ, ಕಾನೂನು ನೆರವು, ಸಮಾಲೋಚನೆ ಹಾಗೂ ಅಗತ್ಯ ಬೆಂಬಲ ಒದಗಿಸಬೇಕು. ಸಾರ್ವಜನಿಕ ಪರೀಕ್ಷೆಗಳ ಭದ್ರತೆ, ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನು ಖಚಿತಪಡಿಸಲು ಸ್ವತಂತ್ರ ರಾಷ್ಟ್ರೀಯ ವ್ಯವಸ್ಥೆಯ ರೂಪಿಸಬೇಕು. ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು, ಪತ್ರಕರ್ತರು ಹಾಗೂ ನಾಗರಿಕ ಸಮಾಜದ ಸದಸ್ಯರ ವಿರುದ್ಧ ಯಾವುದೇ ಪ್ರತೀಕಾರಾತ್ಮಕ ಕ್ರಮ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದರು. मोदी डरता है, पुलिस को आगे करता है, मोदी डरता है।
ಶಿಕ್ಷಣ ಮಂತ್ರಿ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು. ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತ ತನಿಖೆ ಆಗಲೇಬೇಕು. ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸಚಿವ ಸಭೆಗಿಂತ ರಾಜೀನಾಮೆ ಕೊಡಲೇಬೇಕು. ಪ್ರತಿಭಟನೆಯಲ್ಲಿ ರಾಘವೇಂದ್ರ ಕುಷ್ಟಗಿ, ಶರಣಕುಮಾರ್, ಮಾರೆಪ್ಪ ಹರವಿ, ಎಸ್ ಮಾರೆಪ್ಪ, ವಿಶ್ವನಾಥ್ ಬಲಿದವ, ಬಾಬಾ ಖಾನ್, ಪ್ರವೀಣ್ ಕುಮಾರ್ ಸಮತಳ, ಹನುಮಂತ, ಖಾಜಾ ಸಾಬ್, ಫೈಜಲ್ ಖಾನ್, ಶ್ರೀನಿವಾಸ್ ಕಲ್ವಲದೊಡ್ಡಿ, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಿಂಧನೂರು ತಾಲೂಕಿನ ತುರ್ವಿಹಳ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಡಿಗೋಳ ಗ್ರಾಮದಲ್ಲಿ ದಲಿತ ಯುವಕ ರಾಘವೇಂದ್ರ ತಂದೆ ಗಾಳೆಪ್ಪ ಅವರ ಮೇಲೆ ಹಲ್ಲೆ ನಡೆದಿರುವುದಾಗಿ ಆರೋಪಿಸಲಾದ ಮಾರಣಾಂತಿಕ ಹಲ್ಲೆ, ಜಾತಿ ನಿಂದನೆ ಹಾಗೂ ದೌರ್ಜನ್ಯ ಪ್ರಕರಣ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಜಿಲ್ಲಾ ಘಟಕ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಜುಲೈ 7ರಂದು ಸಾಲದ ವಿಚಾರವನ್ನು ನೆಪ ಮಾಡಿಕೊಂಡು ಗ್ರಾಮದ ಕೆಲವರು ರಾಘವೇಂದ್ರ ಅವರ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದು, ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆ ಯತ್ನ ನಡೆಸಿರುವುದಾಗಿ ಆರೋಪಿಸಲಾಗಿದೆ. ಅಲ್ಲಿಂದ ಸಾರ್ವಜನಿಕರು ಮಧ್ಯಪ್ರವೇಶಿಸಿ ಅವರನ್ನು ರಕ್ಷಿಸಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ತುರ್ವಿಹಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಾಗ ಆರಂಭದಲ್ಲಿ ದೂರು ಸ್ವೀಕರಿಸದೆ ರಾಜಿ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಪಿಸಿದರು. ತಿಡಿಗೋಳ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಪ್ರಕರಣಗಳು ನಡೆಯುತ್ತಿದ್ದು, ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿದರು. ಪ್ರಕರಣದ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಸಂತ್ರಸ್ತ ರಾಘವೇಂದ್ರ ಅವರಿಗೆ ಪರಿಹಾರ ಹಾಗೂ ಪೊಲೀಸ್ ರಕ್ಷಣೆ ನೀಡಬೇಕು. ಬೇಡಿಕೆ ಈಡೇರದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ನಾಡಂಗಿ, ಜಯರಾಜ್ ಟೈಗರ್, ಯೇಸು ಬಿಜನಗೇರ, ಬಶೀರ್ ಅಹಮದ್ ನಾಯಕ್, ಆಂಜನೇಯ ಉಟ್ಕೂರು, ಮಂಜು ಅಬ್ರಹಾಂ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ರಾಯಚೂರು ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವೊಂದು ಮನವಿ ಸಲ್ಲಿಸಿದ್ದೀವಿ. ಈ ಒಂದು ಮನವಿಯಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ರಾಯಚೂರು ಜಿಲ್ಲೆಯಾದ್ಯಂತ ದಲಿತರ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಘಟನೆಯನ್ನು ಖಂಡಿಸುತ್ತಾ ಈ ಒಂದು ಸಿಂಧನೂರು ತಾಲೂಕಿನ ತಿಡಿಗೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಘವೇಂದ್ರ ತಂದೆ ಗಾಳಪ್ಪ ಈತನನ್ನು ಶರವಣಗೌಡ, ವೆಂಕಟಗೌಡ,
ಮಾರಣಾಂತಿಕ ಹಲ್ಲೆ ಮಾಡಿ ಈ ಒಂದು ಹಲ್ಲೆಯನ್ನು ಖಂಡಿಸುತ್ತಾ ಹಲ್ಲೆಗೊಳಗಾದ ರಾಘವೇಂದ್ರ ಇವರು ತಕ್ಷಣ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಲು ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟ ಠಾಣೆ PSI ಮೇಡಮ್ ಅವರು ಆತನ ಸಮಸ್ಯೆಗೆ ಯಾವುದೇ ರೀತಿಯಿಂದ ಕೂಡ ತಕ್ಷಣ ಸ್ಪಂದಿಸುವುದಿರೋದನ್ನು ಆ ಸಮಸ್ಯೆಗೆ ಆತನ ಮೇಲೆ ಹಲ್ಲೆ ಮಾಡಿದವರನ್ನು ಆ ಠಾಣೆಗೆ ಕರೆಸಿ ಅಲ್ಲಿ ಆ ಠಾಣೆಯಲ್ಲಿ ಕೂಡಿಸಿ ಅವರಿಗೆ ರಾಜಿ ಮರ್ಯಾದೆ ಕೊಟ್ಟು ನೀವು ಹಲ್ಲೆಗೊಳಗಾಗಿದ್ದೀರಲ್ಲ ಅವ್ರು ಕೂಡ ನೀವು ರಾಜಿ ಮಾಡಿಕೊಟ್ರೆ ಸರಿ, ಇಲ್ಲದಿದ್ದರೆ ಮತ್ತೆ ಪುನಃ ನಿಮ್ಮ ಮೇಲೆ ದೌರ್ಜನ್ಯ ಆಗ್ತವೆ ಈ ಒಂದು ಗ್ರಾಮಗಳಲ್ಲಿ ಅಂತೇಳಿ ಅವರಿಗೆ ಮನವರಿಕೆ ಮಾಡ್ತಾರೆ ಮೇಡಮ್. ಆದರೂ ಕೂಡ ಅದಕ್ಕೆ ನಾವು ಒಬ್ಬನೇ ಕೂಡಲೇ ಅದನ್ನು ದೂರು ದಾಖಲಿಸಿ ಅವ್ರನ್ನ ಕೂಡಲೇ ಬಂಧಿಸಬೇಕಂತ ಹೇಳಿದ್ರು ಕೂಡ ಮೇಡಮ್ ಅವರು PSI ಮೇಡಮ್ ಅವರು ನಿರ್ಲಕ್ಷ್ಯ ತೋರಿರ್ತಾರೆ. ಹಾಗಾಗಿ ಇದಲ್ಲದೆ ಈ ಒಂದು ತುಳುನಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಮೊದಲೆಲ್ಲ ಘಟನೆಗಳು ನಡೆದರೂ ಕೂಡ ಇದೇ ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿಸ್ತಕ್ಕಂಥ PSI ಅವರು. ಅದಕ್ಕಾಗಿ ನಾವು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ದಲಿತರ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಸಮಸ್ಯೆಯನ್ನು ಗಂಭೀರವಾಗಿ ನಾವು ಪರಿಗಣಿಸಿದ್ದು ಮಾನ್ಯ ರಾಯಚೂರು ತಹಸೀಲ್ದಾರ್ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಹೆಸರು ನಾಡಂಗಿ ಬಸವರಾಜ್ ಅಂತೇಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಡಾಕ್ಟರ್ ದಾದಾ ಸಾಹೇಬ್ ಎನ್ಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 33ರ ಪೋದ್ಗಲ್ ಸ್ಲಂನಲ್ಲಿ ಬೀದಿ ದೀಪ, ಒಳಚರಂಡಿ ಹಾಗೂ ಶುದ್ಧ ಕುಡಿಯುವ ನೀರಿನಂತಹ ಮೂಲ ಸೌಲಭ್ಯಗಳನ್ನು ತಕ್ಷಣ ಕಲ್ಪಿಸಿ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ನಿವಾಸಿಗಳು ಆಗ್ರಹಿಸಿದರು. ಈ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದ ನಿವಾಸಿಗಳು ಹಲವು ವರ್ಷಗಳಿಂದ ಸ್ಲಂನಲ್ಲಿ ಬೀದಿ ದೀಪ, ಒಳಚರಂಡಿ ಮತ್ತು ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಈ ಬಗ್ಗೆ ಅನೇಕ ಬಾರಿ ಮೌಖಿಕ ಹಾಗೂ ಲಿಖಿತವಾಗಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಸ್ಲಂನಲ್ಲಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ಇಲ್ಲದ ಕಾರಣ ನಲ್ಲಿಗಳಲ್ಲಿ ಬರುತ್ತಿರುವ ಕಲುಷಿತ ನೀರನ್ನು ಸೇವಿಸಿ ಸಾರ್ವಜನಿಕರು ಚರ್ಮ ರೋಗ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಅಲ್ಲದೆ ರಾತ್ರಿ ವೇಳೆ ಬೀದಿ ದೀಪಗಳ ಕೊರತೆಯಿಂದ ಸಾರ್ವಜನಿಕರು ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲದ ಕಾರಣ ಚರಂಡಿಗಳು ಹೂಳಿನಿಂದ ತುಂಬಿ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಇದರಿಂದ ಗ್ರಾಮಸ್ಥರು, ವಯೋವೃದ್ಧರು, ಗರ್ಭಿಣಿಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ತಿಳಿಸಿದರು. ಶುದ್ಧ ಕುಡಿಯುವ ನೀರಿನ ಅಭಾವದಿಂದ 1 ರಿಂದ 2 ಕಿಲೋಮೀಟರ್ ದೂರದಿಂದ ನೀರು ತಂದು ಕಾಯಿಸಿ, ಆರಿಸಿ, ಸೋಸಿ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಕೂಲಿ ಕಾರ್ಮಿಕರ ಜೀವನೋಪಾಯಕ್ಕೂ ತೀವ್ರ ತೊಂದರೆಯಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸ್ಲಂನಲ್ಲಿ ಅಳವಡಿಸಿರುವ ಹೈಮಾಸ್ ವಿದ್ಯುತ್ ದೀಪ ಹಲವು ತಿಂಗಳುಗಳಿಂದ ಕೆಟ್ಟು ನಿಂತಿದ್ದು ದುರಸ್ತಿ ಮಾಡುವಂತೆ ಪದೇ ಪದೇ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿ ಶುದ್ಧ ಕುಡಿಯುವ ನೀರು, ಬೀದಿ ದೀಪ, ಒಳಚರಂಡಿ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಶೀಘ್ರ ಕಲ್ಪಿಸಬೇಕು. ಜೊತೆಗೆ ಪೋತ್ಕಲ್ ಬಸ್ ನಿಲ್ದಾಣದಿಂದ LBS ನಗರಕ್ಕೆ ಸಂಪರ್ಕಿಸುವ ರಸ್ತೆ ಹಾಗೂ ಯರಮರಾಸ್ ಕ್ಯಾಂಪಿನಿಂದ ಪಲ್ಕಂದೊಡ್ಡಿ ಗ್ರಾಮಕ್ಕೆ ಹೋಗುವ ರಸ್ತೆಯ 2 ಬದಿಯ ಗಿಡಗಂಟಿಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದನ್ನು ಸರಿಪಡಿಸುವಂತೆ ಸುಮಾರು ತಿಂಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಸಲ್ಲಿಸಿದರೂ ಕೂಡ ಯಾವ ಅಧಿಕಾರಿಯೂ ಸಹ ನಮ್ಮ ಸಮಸ್ಯೆಯನ್ನು ಸ್ಪಂದಿಸುತ್ತಿಲ್ಲ. ಆದರೂ ಕೂಡ ಮಾನ್ಯಗಳ ತಾವುಗಳು ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಹಾಗೂ ತಾವುಗಳು ಖುದ್ದಾಗಿ ಪೋರ್ಟಲ್ ಸ್ಲಮ್ಮಿಗೆ ಆಗಮಿಸಿ ಸ್ಲಮ್ನಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ದೊರೆಯಬಹುದಾದ ಕನಿಷ್ಠ ಸೌಲಭ್ಯಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾರ್ಯಪ್ರವೃತ್ತ ಆಗುವಂತೆ ಸೂಚನೆ ನೀಡಬೇಕು. ಹಾಗೆಯೇ ಪೋರ್ಟಲ್ ಬಸ್ ನಿಲ್ದಾಣದಿಂದ LBS ನಗರಕ್ಕೆ ಹಾದು ಹೋಗುವ ರಸ್ತೆ ಯರಮರಾಸ್ ಕ್ಯಾಂಪಿನಿಂದ ಪಲ್ಕಂದೊಡ್ಡಿ ಗ್ರಾಮಕ್ಕೆ ಹೋಗುವ ರಸ್ತೆಗಳಲ್ಲಿ ಜಂಗಲ್ ಕಟಿಂಗ್ ಮಾಡಲು ಪ್ರಕ್ರಿಯೆಯನ್ನು ಆದೇಶ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಗೆ ವಿನಂತಿಗೊಳಿಸುತ್ತೇವೆ. ನೀರಿಂದ ಮೊದಲು ಮಾಡ್ತಾರೆ ಆಯಿತು ಮೇಡಮ್ಗಳು ತೀರ್ಮಾನ ಸಾಕಷ್ಟು ಫಸ್ಟು ನಾವು ಪರಿಹಾರ ಇದೆಯನ್ನು ಸಾಲ್ವ್ ಮಾಡ್ತೀವಿ. ಬಂದು ಅದಕ್ಕೆ ಸೊಲ್ಯೂಷನ್ ಎಷ್ಟು ಸಲ ಆಯ್ತು ಸರ್, ನೀರೆಲ್ಲ ಗಲೀಜಾಗುತ್ತೆ. ಎಷ್ಟು ಸಲ ಬಂದಿದೆ ಸರ್, ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಜನಾರ್ದನ್ ಹಳ್ಳಿಬೆಂಚಿ, ನಾಗರಾಜ್ ಹಳವಾರ್, ಆಂಜನೇಯ, ಸಣ್ಣ ಆಂಜನೇಯ, ಸಂಗಮೇಶ್, ಚಾಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕಿನ ಹಳೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆಯೊಳಗೆ ಇದ್ದ ಬಾಲಕನ ಮೇಲೆ ಬೀದಿ ನಾಯಿ ಎರಗಿ ಗಂಭೀರ
ವಾಗಿ ಗಾಯಗೊಳಿಸಿದ ಘಟನೆ ಜರುಗಿದೆ. ಬಜಾರಪ್ಪ ಎಂಬ ಮಗು ಮನೆಯೊಳಗೆ ಇದ್ದಾಗ ಮನೆಗೆ ನುಗ್ಗಿದ ನಾಯಿಯೊಂದು ತಲೆಯ ಭಾಗದಲ್ಲಿ ಕಚ್ಚಿ ಇಡೀ ಕೂದಲಲ್ಲೇ ಕಿತ್ತಿ ಹಾಕಿದೆ. ಗಂಭೀರ ಗಾಯಗಳಾದ ಮಗುವನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತ್ತೀಚೆಗಷ್ಟೇ ಸಿಂಧನೂರು ತಾಲೂಕಿನಲ್ಲಿ ಮನೆಯ ಜೋಳಗಿಯಲ್ಲಿ ಮಲಗಿದ್ದ ಮಗುವನ್ನು ಕಚ್ಚಿದ ಘಟನೆ ಜರುಗಿತ್ತು. ಈಗ ಅದೇ ಮಾದರಿಯಲ್ಲಿ ಮಲಿಯಾಬಾದ್ ಗ್ರಾಮದಲ್ಲಿ ಜರುಗಿದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ವಿವಿಧ ವಾರ್ಡುಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಅಂಗವಿಕಲರಿಗೆ ಆದಾಯ ಮಿತಿ ರದ್ದುಗೊಳಿಸಲು ಆಗ್ರಹಿಸಿ ಅಂಗವಿಕಲರಿಂದ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಡೆಯುತ್ತಿರುವ ಸೋನಂ ವಾಗ್ಮಂಚು ಹೋರಾಟ ಬೆಂಬಲಿಸಿ ಸಿಪಿಐಎಂ ಪ್ರತಿಭಟನೆ. ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಸೋನಂ ವಾಗ್ಮಂಚು ಹೋರಾಟ ಬೆಂಬಲಿಸಿ ಎಐಡಿಎಸ್ಒ ಪ್ರತಿಭಟನೆ. ಹೋರಾಟಗಾರ ಸೋನಂ ವಾಗ್ಮಂಚು ಹೋರಾಟ ಮೊಟಕುಗೊಳಿಸಲು ಸರ್ಕಾರ ಕ್ರಮ ವಿರೋಧಿಸಿ ವಿದ್ಯಾರ್ಥಿ ಯುವಜನರ ವೇದಿಕೆ ಪ್ರತಿಭಟನೆ. ತಿಳಿಗೋಡ ಗ್ರಾಮದಲ್ಲಿ ಯುವಕನ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಪೋತ್ಗಲ್ ಸ್ಲಂ ನಿವಾಸಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮನವಿ. ಮತ್ತು ಹಳೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆಯಲ್ಲಿ 4 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳ ದಾಳಿ, ಗಂಭೀರ ಗಾಯ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works. Nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.